ಬೆಳಗ್ಗೆ ಇಂಟರ್ನ್ಯಾಷನಲ್ ಬ್ರೇಕಿಂಗ್ ಒಂದು ಲಭ್ಯವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಲೆ ಯತ್ನ ಆರೋಪಿಗೆ ಈಗ ಆಘಾತ ಎದುರಾಗಿದೆ. ಟ್ರಂಪ್ ಕೊಲೆ ಯತ್ನದ ಆರೋಪಿಗೆ ಜೀವಾವಧಿ ಶಿಕ್ಷೆ ಪ್ರಕಟಗೊಂಡಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆತನನ್ನ ಕೊಲೆ ಮಾಡೋದಾಗಿ ವಿಫಲ ಯತ್ನ ನಡೆಸಿದ್ದ ಆರೋಪಿ. ಟ್ರಂಪ್ ಕೊಲೆ ಯತ್ನದ ಆರೋಪಿಗೆ ಜೀವಾವಧಿ ಶಿಕ್ಷೆ. ಚುನಾವಣೆ ಮುನ್ನ ಆರೋಪಿ ರ್ಯಾನ್ ರುತ್ ಟ್ರಂಪ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಬುಧವಾರ ನ್ಯಾಯಾಲಯ ಆರೋಪಿಗೆ ಶಿಕ್ಷೆ ಪ್ರಕಟ ಮಾಡಿದೆ. ಜೀವಾವಧಿ ಶಿಕ್ಷೆ ಪ್ರಕಟಿಸಿದ ಅಮೆರಿಕದ ನ್ಯಾಯಾಲಯ ಕೊಲೆಗೆ ವಿಫಲ ಯತ್ನ ನಡೆಸಿ ಪೊದೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಪೊಲೀಸರು ಹಿಡ್ಕೊಂಡು ಬಂದಿದ್ರು. ಪೊಲೀಸರ ಕ್ಷಿಪ್ರ ಹುಡುಕಾಟದಲ್ಲಿ ಆರೋಪಿ ತಗಲಾಕೊಂಡಿದ್ದ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದ ಆರೋಪಿ ರ್ಯಾನ್ ರುತ್ ಆತನನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈಗ ನ್ಯಾಯಾಲಯ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ, ಅಮೆರಿಕದ ಎಲೆಕ್ಷನ್ಗೆ ಎಲ್ಲ ಸಿದ್ಧತೆಗಳಾಗ್ತಾ ಇದ್ದಂತಹ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಗೋಲ್ಫ್ ಆಡೋದಕ್ಕೆ ಹೋಗಿದ್ರು. ಗೋಲ್ಫ್ ಕ್ಲಬ್ಬಿಗೆ ಆಟ ಆಡ್ತಾ ಇದ್ರು. ಮೊದಲೇ ದೊಡ್ಡ ದೇಹ, ದೊಡ್ಡ ಟೀ ಶರ್ಟ್ ಹಾಕ್ಕೊಂಡು ಗೋಲ್ಫ್ ಮೈದಾನದಲ್ಲಿ ಆಟ ಆಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅರೆ ಸ್ವಯಂ ಚಾಲಿತ ರೈಫಲ್ನೊಂದಿಗೆ ಫ್ಲೋರಿಡಾ ಗಾಲ್ಫ್ ಕೋರ್ಸ್ನ ಪೊದೆಗಳ ಹಿಂದೆ ಅವಿತಿದ್ದ ಈ ಆರೋಪಿ. ಆತನ ಉದ್ದೇಶ ಡೊನಾಲ್ಡ್ ಟ್ರಂಪ್ ರವರನ್ನು ಟಾರ್ಗೆಟ್ ಮಾಡಿ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಶೂಟ್ ಮಾಡಬೇಕು ಅನ್ನೋದು. ಆದರೆ ಗೋಲ್ಫ್ ಕ್ಲಬ್ಬಿಗೂ ಈ ಆರೋಪಿ ಕೂತ್ಕೊಂಡಿದ್ದ ಪೊದೆಗೂ ಒಂದಷ್ಟು ಅಂತರಗಳಿತ್ತು. ಈತ ಎಕ್ಸ್ಪರ್ಟ್ ಅಲ್ಲದೆ ಇರೋದ್ರಿಂದಾಗಿ ಈತನಿಗದು ಸಾಧ್ಯ ಆಗಿರಲಿಲ್ಲ. ಪಿಸ್ತೂಲ್ನ ಕೈಯಲ್ಲಿ ಹಿಡ್ಕೊಂಡು ಟಾರ್ಗೆಟ್ ಮಾಡೋದಕ್ಕೆ ಅರ್ಧ ಗಂಟೆ ಮಾಡಿದ್ದಂತೆ. ಪೊದೆಯಲ್ಲಿದ್ದ ಎಲೆ ಅಡ್ಡ ಆಯಿತೋ ಏನೋ. ಒಟ್ಟಾರೆ ಅದೊಂದು ವಿಫಲ ಯತ್ನ ನಡೆದಿತ್ತು. 2024 ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕು ವೆಸ್ಟ್ ಪಾಮ್ ಬೀಚ್ನಲ್ಲಿರುವಂತಹ ಟ್ರಂಪ್ ಇಂಟರ್ನ್ಯಾಷನಲ್ ಗಾಲ್ಫ್ ಕ್ಲಬ್ನಲ್ಲಿ ಅಧ್ಯಕ್ಷ ಟ್ರಂಪು ಟೆನ್ಷನ್ ಇಲ್ಲದೆ ದೊಡ್ಡ ಟೀ ಶರ್ಟ್ ಹಾಕ್ಕೊಂಡು ಗಾಲ್ಫ್ ಆಡ್ತಾ ಇದ್ದ. ಆ ಸಂದರ್ಭ ಗಾಲ್ಫ್ ಕ್ಲಬ್ನಿಂದ ಸರಿಸುಮಾರು 100 ಗಜಗಳಷ್ಟು ದೂರದ ಪೊದೆಗಳಲ್ಲಿ ಅವಿತಿದ್ದ ಆರೋಪಿಯನ್ನ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಪತ್ತೆ ಹಚ್ಚಿದ್ರು. ಬಳಿಕ ಆತನನ್ನು ಅಧಿಕೃತ ಬಂಧನ ಮಾಡಲಾಗಿತ್ತು. ಅಮೆರಿಕ ಜಿಲ್ಲಾ ನ್ಯಾಯಾಧೀಶ ಅಲೀನ್ ಕ್ಯಾನನ್ ಫ್ಲೋರಿಡಾದ ಫೋರ್ಟ್ ಪೀರ್ಸ್ ನ್ಯಾಯಾಲಯದಲ್ಲಿ ಆರೋಪಿಗೆ ಶಿಕ್ಷೆಯನ್ನು ಪ್ರಕಟ ಮಾಡಿದ್ದಾರೆ. ಮನುಷ್ಯ ಜೀವ ತೆಗೆಯುವ ಲೆಕ್ಕಾಚಾರದ ಹಾಗೂ ಪೂರ್ವ ನಿಯೋಜಿತ ಕೃತ್ಯದಲ್ಲಿ ತೊಡಗಿರುವುದು ಸ್ಪಷ್ಟ ಎಂದು ತೀರ್ಪಿನಲ್ಲಿ ಹೇಳಲಾಗಿದೆ. 2025 ಸೆಪ್ಟೆಂಬರ್ನಲ್ಲಿ ನ್ಯಾಯಾಧೀಶರು 5 ಅಪರಾಧಗಳಲ್ಲಿ ರುತ್ ದೋಷಿ ಎಂದು ನಿರ್ಣಯಿಸಿದ್ರು. ಇದರಲ್ಲಿ ಯಾವುದೇ ಔಪಚಾರಿಕ ಕಾನೂನು ತರಬೇತಿ ಇಲ್ಲದೆಯೂ ತಾನೇ ವಕೀಲನಾಗಿ ಕಾರ್ಯನಿರ್ವಹಿಸಿದ ಹಾಗೂ ಹತ್ಯೆಗೆ ಯತ್ನಿಸಿದ ಆರೋಪಗಳು ಕೂಡ ಸೇರಿದ್ದವು. ಒಟ್ಟಾರೆ ಡೊನಾಲ್ಡ್ ಟ್ರಂಪ್ ರವರನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಆರೋಪಿಗೆ ಜೀವಾವಧಿ ಶಿಕ್ಷೆ ಪ್ರಕಟಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.